ನಿಲ್ಲಿಸುವ ವಿಚಾರವಾಗಿ ಅಮೆರಿಕ ಜೊತೆ ಚರ್ಚೆಗೆ ಇರಾನ್ ಹಲವು ಕಂಡೀಷನ್ಗಳನ್ನು ಹಾಕಿದೆ. ಮಾತುಕತೆಗೂ ಮುನ್ನವೇ ಷರತ್ತುಗಳನ್ನು ವಿಧಿಸಿರುವ ಇರಾನ್ ಮೇಲಿನ ದಾಳಿಯನ್ನು ತಕ್ಷಣ ನಿಲ್ಲಿಸಬೇಕು. ಭವಿಷ್ಯದಲ್ಲಿ ಅಮೆರಿಕ ಇಸ್ರೇಲ್ ದಾಳಿ ಮಾಡಬಾರದು. ಮುಂದೆ ಸೇನಾ ಕಾರ್ಯಾಚರಣೆ ನಡೆಸಬಾರದು. ಪಾಕಿಸ್ತಾನ ಸೇರಿದಂತೆ 4 ರಾಷ್ಟ್ರಗಳು ಸಕ್ರಿಯ ಪಾತ್ರ ವಹಿಸಬೇಕು ಅಂತ ಕಂಡೀಷನ್ ಹಾಕಿದ್ದು, ಸದ್ಯ ಅಮೆರಿಕ ಈ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಇರಾನ್ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಹಿನ್ನೆಲೆ ಅಮೆರಿಕ ಇರಾನ್ನ ಪ್ರಮುಖ ದ್ವೀಪವಾಗಿರುವ ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋಕೆ ಸಕಲ ತಂತ್ರಗಳನ್ನು ಮಾಡ್ತಿದೆ. ಈ ಮೂಲಕ ಇರಾನ್ ಪಡೆಯನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿಕೊಂಡಿರೋದು. ಆದರೆ ಈ ರೀತಿಯ ಬೆಳವಣಿಗೆಯಿಂದಾಗಿ ಮತ್ತಷ್ಟು ಯುದ್ಧದ ಭೀಕರತೆ ಹೆಚ್ಚಾಗೋ ಸಾಧ್ಯತೆ ಇದ್ದು ವಿಶ್ವದಾದ್ಯಂತ ಮತ್ತಷ್ಟು ಅನಿಲ ಸಮಸ್ಯೆ ಉಂಟಾಗೋ ಲಕ್ಷಣಗಳಿದೆ ಎನ್ನಲಾಗ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀತಿ ಖಂಡಿಸಿ 50 ರಾಜ್ಯಗಳು ಒಟ್ಟಾಗಿ ಪ್ರತಿಭಟನೆ ನಡೆಸಿದ್ದಾರೆ. ನೋ ಕಿಂಗ್ಸ್ ರ್ಯಾಲಿ ಹೆಸರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿಸಿ 50 ರಾಜ್ಯಗಳಲ್ಲಿ ಸುಮಾರು 3200 ಪ್ರೋಗ್ರಾಂಗಳನ್ನು ಮಾಡಲಾಗಿದೆ. ನ್ಯೂಯಾರ್ಕ್ನಲ್ಲಿ ಟ್ರಂಪ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಆಗ್ರಹಿಸಿ ಟ್ರಂಪ್ ಪ್ರತಿಕೃತಿಗಳ ಮೇಲೆ ದಾಳಿಯನ್ನು ನಡೆಸಿ ಜನರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ದಕ್ಕೆ ಮನೆ ಓನರ್ ಬಾಡಿಗೆದಾರರನ್ನ ಖಾಲಿ ಮಾಡಿಸಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಶ್ವಥ್ ನಗರದಲ್ಲಿ ಘಟನೆ ನಡೆದಿರೋದು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಪೇಂಟಿಂಗ್ ಹಾಳಾಗಿ ಹೋಗುತ್ತೆ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂತ ಓನರ್ ಬಾಡಿಗೆದಾರರಿಗೆ ಹೇಳಿದ್ರಂತೆ. ಆದರೆ ಓನರ್ ಮಾತು ಕೇಳದೆ ಬಾಡಿಗೆದಾರರು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ದಾರೆ. ರಾತ್ರೋರಾತ್ರಿಯೇ ಮನೆ ಖಾಲಿ ಮಾಡುವಂತೆ ಓನರ್ ಹೇಳಿದ್ದಕ್ಕೆ ಬಾಡಿಗೆದಾರ ಕಂಗಾಲಾಗಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ವಿಜಯನಗರದಲ್ಲಿ ಏಕಾಏಕಿ ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನ ಗ್ಯಾಸ್ ಬಂಕ್ ಮಾಲೀಕರು ಏರಿಸಿದ್ದಾರೆ. 15 ರೂಪಾಯಿ ದರ ಏರಿಕೆ ಮಾಡಿರುವುದಕ್ಕೆ ಕಂಗಾಲಾದ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆಯೇ ಪ್ರತಿಭಟನೆ ಮಾಡಿದ್ದಾರೆ. ಬಳಿಕ ಪೊಲೀಸರು ಗ್ಯಾಸ್ ಬಂಕ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಏಜೆನ್ಸಿ ಮಾಲೀಕರು ಬೆಲೆ ಏರಿಕೆಯ ಆದೇಶವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಗ್ಯಾಸ್ನ ಏಕಾಏಕಿ 100 ರೂಪಾಯಿ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು ಎಐಟಿಯುನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕ್ನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಯಾರು ಹೊಸಪೇಟೆ ಆಟೋ ಚಾಲಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನು 84-85 ರೂಪಾಯಿ ಅಷ್ಟು ಮಾತ್ರ ನೀವು ಕೊಟ್ಟು ಗ್ಯಾಸನ್ನು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನರು ಸಾಲು ಕಟ್ಟಿ ನಿಂತಿದ್ದಾರೆ. ರಸ್ತೆ ಮೇಲೆಯೇ ಮಲಗಿ ಸಿಲಿಂಡರ್ಗಾಗಿ ಜನರು ಏಜೆನ್ಸಿ ಮುಂದೆ ಕಾದು ಕುಳಿತಿರೋದು. ಮತ್ತೊಂದು ಕಡೆ ಆಳಂದ ಪಟ್ಟಣದ ಸುಲ್ತಾನ್ಪುರ ಏರಿಯಾ ಏಕಾಂತರಾಮಯ್ಯ ಮಂದಿರ, ಮಹಾದೇವರ ಮಂದಿರ ಬಳಿ ಜನರು ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಪ್ರಧಾನಿ ಮೋದಿ ಅವರ 132ನೇ ಮನ್ ಕಿ ಬಾತ್ ಕಾರ್ಯಕ್ರಮ ಇವತ್ತು ಪ್ರಸಾರವಾಯಿತು. ಮನ್ ಕಿ ಬಾತ್ನಲ್ಲಿ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಗ್ಗೆ ಮೋದಿ ಮಾತನಾಡಿತು. ಯುದ್ಧದ ಸಮಯದಲ್ಲಿ ಗಲ್ಫ್ ರಾಷ್ಟ್ರಗಳು ಭಾರತೀಯರಿಗೆ ಸಹಾಯ ಮಾಡಿವೆ. ಭಾರತೀಯರಿಗೆ ನೆರವಾಗಿದ್ದಕ್ಕೆ ಗಲ್ಫ್ ರಾಷ್ಟ್ರಗಳಿಗೆ ಧನ್ಯವಾದ ಅಂತ ಮೋದಿ ಹೇಳಿದರು. ಯುದ್ಧದ ಸ್ಥಿತಿಯಿಂದ ನಾವು ಆದಷ್ಟು ಬೇಗ ಹೊರಬರ್ತೀವಿ. ಸಂಕಷ್ಟದ ಸಮಯದಲ್ಲಿ ರಾಜಕೀಯ ಬೇಡ. ಫೇಕ್ ನ್ಯೂಸ್ಗಳಿಂದ ದೂರ ಇರಿ. ಸರ್ಕಾರ ನೀಡುವ ಮಾಹಿತಿಯನ್ನು ಮಾತ್ರ ನಂಬಿ ಅಂತ ಪ್ರಧಾನಿ ಮೋದಿ ಹೇಳಿದರು. ಇನ್ನೊಂದು ಕಡೆ ಮನ್ ಕಿ ಬಾತ್ನಲ್ಲಿ ಬೆಳಗಾವಿಯ ರೈತನ ಬಗ್ಗೆ ಮೋದಿ ಉಲ್ಲೇಖ ಮಾಡಿದ್ದಾರೆ. ಮೀನು ಕೃಷಿಯಲ್ಲಿ ಸಾಧನೆ ಮಾಡಿದ ಬೆಳಗಾವಿಯ ರೈತ ಶಿವಲಿಂಗಪ್ಪ ಸತ್ತಪ್ಪ ಹುದ್ದಾರ್ ಸಾಧನೆಯನ್ನ ಮೋದಿ ಪ್ರಶಂಸಿಸಿದರು. ಸತ್ತಪ್ಪ ಅವರು ತಮ್ಮ ಜಮೀನಲ್ಲೇ ಕೃಷಿ ಹೊಂಡ ನಿರ್ಮಿಸಿ ಮೀನು ಕೃಷಿ ಮಾಡಿದ್ದಾರೆ. ಉತ್ತಮ ಲಾಭವನ್ನು ಗಳಿಸಿದ್ದಾರೆ. ಅವರ ಕಥೆ ಅನೇಕರಿಗೆ ಸ್ಫೂರ್ತಿ ಅಂತ ಮೋದಿ ಹೇಳಿದರು. ಶ್ರೀರಾಮನವಮಿ ಅನ್ನಪ್ರಸಾದ ಸೇವಿಸಿದ ಸುಮಾರು 400 ಜನರು ಅಸ್ವಸ್ಥರಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಿನ್ನೆ ರಾಮನವಮಿ ಕಾರ್ಯಕ್ರಮ ಹಿನ್ನೆಲೆ ಅನ್ನಪ್ರಸಾದ ನೀಡಲಾಗಿತ್ತು. ಅನ್ನಪ್ರಸಾದ ಸೇವಿಸಿದವರ ಪೈಕಿ 400ಕ್ಕೂ ಅಧಿಕ ಜನರು ಅಸ್ವಸ್ಥರಾಗಿದ್ದಾರೆ. ಅನೇಕ ವರ್ಷಗಳಿಂದ ರಾಮ ಜಯಂತ್ಯೋತ್ಸವ ನಡೆಸಲಾಗುತ್ತಿತ್ತಾದರೂ ಇದೇ ಮೊದಲ ಬಾರಿಗೆ ಫುಡ್ ಪಾಯ್ಸನ್ ಆಗಿದೆ ಎನ್ನಲಾಗ್ತಾ ಇದೆ. ತೀವ್ರ ಅಸ್ವಸ್ಥಗೊಂಡವರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಗ್ರಾಮದ ಜನರಿಗೆ ಆರೋಗ್ಯ ಸಿಬ್ಬಂದಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಲಕ್ಕಾ ಕೃಷ್ಣಾರೆಡ್ಡಿ ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು ಪ್ರಸಾದ ಸೇವಿಸಿದ ಬಳಿಕ ಕೆಲವರಿಗೆ ವಾಂತಿ, ಬೇಧಿ, ಸುಸ್ತು ಹೆಚ್ಚಾಗಿದೆ.
ಗ್ರಾಮದಲ್ಲಿ 400 ಜನರಿಗೆ ಆರೋಗ್ಯ ಏರುಪೇರಾಗಿದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಗ್ರಾಮಸ್ಥರು ಸೇವಿಸಿದ ಅನ್ನಪ್ರಸಾದದ ಸ್ಯಾಂಪಲ್ನ ಟೆಸ್ಟಿಂಗ್ ಕಳಿಸಿದ್ದೇವೆ. ಅಡುಗೆ ತಯಾರಿಕೆಗೆ ಬಳಸಿರುವ ನೀರನ್ನು ಕೂಡ ಟೆಸ್ಟಿಂಗಿಗೆ ಕಳುಹಿಸಲಾಗಿದೆ. ರಿಪೋರ್ಟ್ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ರಾತ್ರಿ 10 ಗಂಟೆಯಿಂದ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅದೇಶ್ನಳ್ಳಿ PHCಯಲ್ಲಿ. 4 ಜನ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದೆ, ಅದರಲ್ಲೂ ಎಲ್ಲ ಚೇರಿಸ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ OPD ಪೇಷಂಟಲ್ಲಿ ಕೊಟ್ಟಿದ್ವಿ. ಯಾರಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಿಕ್ಕಿದವರಿಗೆ ಇನ್ಪೇಷಂಟ್ ಬೇಕಾದರೆ ನಾವು ಅವಶ್ಯಕತೆ ಏನಿಲ್ಲ. ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ದರು. ಅದೇ ರೀತಿ ಈ ವರ್ಷವೂ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಬಟ್ ನಿನ್ನೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟು, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದೀರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್ನು, ವಾಮಿಟು, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯ ಇದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ. ತುಂಬ ಮಾಡಿದ್ರು. ಒಂದು ಮಿನಿಮಮ್ ಒಂದು 300-400 ಜನ ಮಾಡಿದ್ದಾರೆ ಊಟ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಶಾರಿಕ್ ತಪ್ಪನ್ನು ಒಪ್ಪಿಕೊಂಡಿದ್ದಾನಂತೆ. ಶಾರಿಕ್ ತಪ್ಪೊಪ್ಪಿಗೆಯನ್ನ NIA ನ್ಯಾಯಾಲಯ ಮಾನ್ಯ ಮಾಡಿದೆ ಎನ್ನಲಾಗಿದೆ. ಏಪ್ರಿಲ್ 10ರಂದು ಶಾರಿಕ್ಗೆ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಲಿದೆ. NIA ವಿಚಾರಣೆ ವೇಳೆ ನಾನು ನಿರಪರಾಧಿ ಅಂತ ಹೇಳಿದ ಶಾರಿಕ್ ಕಳೆದ ಡಿಸೆಂಬರ್ನಲ್ಲಿ ವಕೀಲರ ಮೂಲಕ NIA ವಿಶೇಷ ಕೋರ್ಟ್ಗೆ ತಪ್ಪೊಪ್ಪಿಗೆ ಅರ್ಜಿ ಸಲ್ಲಿಸಿದಂತೆ. ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿಯನ್ನು NIA ಕೋರ್ಟ್ ಮಾನ್ಯ ಮಾಡಿದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಮಾತನಾಡಿದ BY ವಿಜಯೇಂದ್ರ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಬದಲಾವಣೆ ಬಯಸ್ತಾ ಇದ್ದಾರೆ. ಸುದೀರ್ಘ ಕಾಂಗ್ರೆಸ್ ಹಿಡಿತದಲ್ಲಿದ್ದರೂ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಹಣಬಲ, ತೋಳ್ಬಲ ಲೆಕ್ಕಿಸದೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಚರ್ಚೆ ಸಾರ್ವಜನಿಕರಲ್ಲಿ ಆಗ್ತಾ ಇದೆ. ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲಿಸಿದ್ರೆ ಎಲ್ಲಾ ಸಮಾಜಕ್ಕೂ ನ್ಯಾಯ ಸಿಗುತ್ತೆ ಎಂಬ ಚರ್ಚೆ ಇದೆ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ NDA ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದರು. ರಾಜ್ಯದ ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ಒಂದು ಶಕ್ತಿ ಈ ಎರಡು ಕ್ಷೇತ್ರದ ಉಪಚುನಾವಣೆಗೆ ಇದೆ ಅನ್ನೋದನ್ನು ಇವತ್ತು ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಪ್ರತಿ ಬಾರಿನೂ ಸಹ ಈ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಸಹ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಆಗಿಲ್ಲ. ಬಿಜೆಪಿ ಅಭ್ಯರ್ಥಿ NDA ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ಇವತ್ತು ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸುತ್ತಿದ್ದಾರೆ. ಜಿಲ್ಲೆಯ ನೇಕಾರ ಸಮುದಾಯದ ಮುಖಂಡರೊಂದಿಗೆ ಸಭೆ ಮಾಡಲಾಯಿತು. ನಗರದ ಮಾರ್ಕಂಡೇಶ್ವರ ಸಮುದಾಯ ಭವನದಲ್ಲಿ ಸಭೆ ಮಾಡಲಾಗುತ್ತಿತ್ತು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸುವ ಕುರಿತು ಚರ್ಚೆ ನಡೆದಿದೆ. ಸಭೆಯಲ್ಲಿ ಮಾಜಿ ಸಚಿವ SA ರವೀಂದ್ರನಾಥ್, JDS ಮಾಜಿ ಶಾಸಕ HS ಶಿವಶಂಕರ್ ಹಲವರು ಭಾಗಿಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಕ್ಷೇತ್ರ ಪ್ರಚಾರಕ್ಕೆ ಬಂದಿರುವಂತಹ BY ವಿಜಯೇಂದ್ರ ಪ್ರಚಾರದ ಮಧ್ಯೆಯೂ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ನ್ಯೂಸ್ 18ನಲ್ಲಿ ಬಂದ ಮನ್ ಕಿ ಬಾತ್ ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ವಿಜಯೇಂದ್ರ ಅವರಿಗೆ GM ಸಿದ್ದೇಶ್ವರ್, ಮಾಜಿ ಸಚಿವ MP ರೇಣುಕಾಚಾರ್ಯ, SA ರವೀಂದ್ರನಾಥ್, ಶಾಸಕರಾದ BP ಹರೀಶ್ ಸೇರಿದಂತೆ ಹಲವು ಗಣ್ಯರು ಸಾಥ್ ಕೊಟ್ಟಿದ್ದಾರೆ. कि अपनी संस्कृति से जुड़े पहलुओं को सामने लाएं और संगठन ये संगठन देश के युवाओं को अलग पढ़ने का अवसर भी मिला, इनसे पता चलता है. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ದಕ್ಷಿಣ ಕ್ಷೇತ್ರದ ರಾಜೀವ್ ಗಾಂಧಿ ಬಡಾವಣೆ, SM ಕೃಷ್ಣನಗರ, SPS ನಗರದಲ್ಲಿ ಅದ್ದೂರಿ ಪ್ರಚಾರ ನಡೆಸಿದ್ರು. ಈ ವೇಳೆ ಮಹಿಳೆಯರು ಶ್ರೀನಿವಾಸ್ಗೆ ಆರತಿ ಬೆಳಗ್ಗೆ ದೃಷ್ಟಿ ತೆಗೆದಿದ್ದಾರೆ. ಇನ್ನು ಇದೇ ವೇಳೆ ಶ್ರೀನಿವಾಸ್ ಪತ್ನಿ ಸಂಧ್ಯಾ ಕೂಡ ಮಹಿಳೆಯರ ಬಳಿ ಮತಯಾಚನೆ ನಡೆಸಿದ್ರು.
ಬಾಗಲಕೋಟೆಯಲ್ಲಿ ಉಪಚುನಾವಣೆ ಅಖಾಡ ಜೋರಾಗಿದೆ. ಈ ಹಿನ್ನೆಲೆ ಸಚಿವ ಎಂಬಿ ಪಾಟೀಲ್ ಇವತ್ತು ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಪ್ರಚಾರಕ್ಕೂ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಂಬಿ ಪಾಟೀಲ್, ಮೇಟಿ ಅವರ ಅಕಾಲಿಕ ನಿಧನದಿಂದ ಈ ಉಪಚುನಾವಣೆ ಬಂದಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ಅದರ ಜೊತೆಗೆ ಅಭಿವೃದ್ಧಿ ಕೂಡ ಮಾಡ್ತಿದ್ದೇವೆ. ಎರಡೂ ಕ್ಷೇತ್ರಗಳಲ್ಲೂ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸುತ್ತೇವೆ ಅಂತ ಹೇಳಿದರು. ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನುಡಿದಂತೆ ನಡೆದಿದೆ. ಇವತ್ತು ಮೋದಿಯವರ ಥರ ನಾವು ಸುಮ್ಮನೆ ಸುಳ್ಳನ್ನು ಹೇಳಿ ಜನರನ್ನ ಮೋಸ ಮಾಡುವಂಥ ಕೆಲಸ ಮಾಡಿಲ್ಲ. ಅವರ ಎಜೆಂಡಾ ಕೇವಲ ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ ಒಂದು ಸಹ ರಾಜಕಾರಣ ಮಾಡುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಇವತ್ತು ಸಹ ಒಂದು ಸಂಘಟಿತವಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಅಲ್ಲಿ ದಾವಣಗೆರೆ ಮತ್ತು ಇಲ್ಲಿ ಬಾಗಲಕೋಟೆ ಈ ಎರಡೂ ಚುನಾವಣೆಯಲ್ಲಿ ಇವತ್ತು ಸಹ ನಾವು ಬಹಳ ದೊಡ್ಡ ಅಂತರದಿಂದ ಚುನಾವಣೆಯನ್ನು ಗೆಲ್ತೀವಿ. ನಮ್ಮ ಕಾಂಗ್ರೆಸ್ ಕೇರಳದ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರುವ ಕೇರಳ ಮತದಾರರನ್ನ ಸೆಳೆಯೋಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಹೀಗಾಗಿ ಕೇರಳ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ರಾಜ್ಯದಲ್ಲಿರುವ ಕೇರಳ ಮತದಾರರ ಜೊತೆಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿರುವ ಅವರು, ರಾಜ್ಯದಲ್ಲಿರುವ ಕೇರಳ ಮತದಾರರಲ್ಲಿ ಮನವಿ ಮಾಡ್ತೀನಿ, ಇದು ಕೇರಳದ ಉಳಿವಿಗಾಗಿ ಚುನಾವಣೆಯಾಗಿದೆ. ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ ಅಲ್ಲಿನ ಜನರು ಬೇರೆ ಬೇರೆ ದೇಶಕ್ಕೆ, ರಾಜ್ಯಕ್ಕೆ ಹೋಗ್ತಾರೆ. ಇಂಡಸ್ಟ್ರಿಯಲ್ಲಿಗೆ ಬರಲ್ಲ. ಕೇಂದ್ರದ ನೆರವನ್ನು ಸದುಪಯೋಗ ಮಾಡ್ತಿಲ್ಲ. ಹೀಗಾಗಿ ಇಲ್ಲಿರುವ ಕೇರಳ ಮತದಾರರು ಕೇರಳಕ್ಕೆ ಹೋಗಿ ಅಲ್ಲಿನ ನಿಮ್ಮವರಿಗೆ ಹೇಳಿ, ಬಿಜೆಪಿಗೆ ಮತ ನೀಡುವಂತೆ ಹೇಳಿ ಅಂತ. ಬೆಂಗಳೂರಿನ ಜೈಲಿನ ವಿಡಿಯೋ ಮತ್ತೆ ವೈರಲ್ ಆಗಿದೆ. ಜೈಲಿನ ಒಳಗೆ ಮೊಬೈಲ್, ಟಿವಿ ಜೊತೆಗೆ ನೆಟ್ಫ್ಲಿಕ್ಸ್ನಂತಹ ಐಷಾರಾಮಿ ಸೌಲಭ್ಯಗಳನ್ನು ಕೈದಿಗಳು ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಈ ಸೌಲಭ್ಯಗಳನ್ನು ಅಲೋಕ್ ಕುಮಾರ್ ಅವರೇ ಒದಗಿಸಿದ್ದಾರೆ ಅಂತ ವಿಡಿಯೋದಲ್ಲಿ ಕೈದಿಗಳು ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸೆಂಟ್ರಲ್ ಜೈಲಿನ ವಿಡಿಯೋ ವೈರಲ್ ಆಗ್ತಿದ್ದಂತೆ ಜೈಲಾಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಇದೇ ವೇಳೆ ಕೈದಿಗಳನ್ನ ಅಕ್ಷರಗಳ ಆಧಾರದ ಮೇಲೆ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿಯೇ ಕೈದಿಗಳು ವಿಡಿಯೋ ಬಿಟ್ಟಿದ್ದಾರೆ ಎನ್ನಲಾಗಿದೆ. ದರ್ಶನ್, ನಬಿ ಹಾಗೂ ಎಂಡ್ರೋಸ್ ಎಂಬ ಮೂವರು ಕೈದಿಗಳು ಬೇಕಂತಾನೆ ಈ ಕೃತ್ಯ ಮಾಡಿದ್ದಾರಂತೆ. ಸದ್ಯ ಪರಪ್ಪನಗ್ರಹಾರ ಠಾಣೆಯಲ್ಲಿ ಮೂವರ ವಿರುದ್ಧ ಕೇಸ್ ದಾಖಲಾಗಿದ್ದು ಮೂವರನ್ನ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಜೈಲಲ್ಲಿ ಮೊಬೈಲ್ಗಳಲ್ಲಿ ಕೈದಿಗಳು ಮಿಂಗಲ್ ಹಾಕೊಂಡಿದ್ದು ಜೈಲಿನಲ್ಲಿ ಕೈದಿಗಳು ಎಲ್ಲೆಲ್ಲ ಬಚ್ಚಿಡ್ತಾರೆ ಅನ್ನೋದು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಒಂದು ವಿಚಾರ ಬಯಲಾಗಿದೆ. ಏನಪ್ಪಾ ಅಂತಂದ್ರೆ, ಕೈದಿಗಳು ಜೈಲಿನಿಂದಲೇ ವಿಡಿಯೋ ಮಾಡಿ ಹರಿಬಿಟ್ಟ ಬೆನ್ನಲ್ಲೇ ಕೇಂದ್ರ ಕಾರಾಗೃಹದ 9ನೇ ಬ್ಯಾರಕ್ನಲ್ಲಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡಿದ್ರು. ಈ ವೇಳೆ ಬಳಸಿದ ಹಾಲಿನ ಪ್ಯಾಕೆಟ್ಗಳಲ್ಲಿ ಸುತ್ತಿ ಮೊಬೈಲ್, ಡ್ರೈನೇಜ್ ನೀರು ಹೋಗೋ ಜಾಗದಲ್ಲಿ ಮುಚ್ಚಿಟ್ಟಿರೋದು ಕಂಡಿದೆ. ಅಧಿಕಾರಿಗಳು ಆರೋಪಿಗಳ ಕೈಯಿಂದಲೇ ಮೊಬೈಲ್ ಅನ್ನು ಹೊರಗಡೆ ತೆಗೆಸಿದ್ದಾರೆ. ಚಾರ್ಜರ್ ಸಿಮ್ ಎಷ್ಟಿದೆ ಅಷ್ಟು ತೆಗೆದ್ಬಿಡು. ಮತ್ತೆ ತೆಗಿಸ್ತಾನ ಬೂದಿ ತೆಗೆದ್ಕೊಡ. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ತಮ್ಮ ವಿರುದ್ಧದ ವೈರಲ್ ವಿಡಿಯೋ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಅಭಿಷೇಕ್, ದರ್ಶನ್ ಅನ್ನೋ ಆರೋಪಿಗಳು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ದರ್ಶನ್ ಬಳಿ ಮೊಬೈಲ್ ಸಿಕ್ಕಿದಾಗ ಕ್ವಾರಂಟೈನ್ ಸೆಲ್ಗೆ ಹಾಕಿದ್ವಿ. ಹಾಗೆ ಗ್ಯಾಂಗ್ ಪ್ರಕಾರ ಇದ್ದವರನ್ನ ಆಲ್ಫಾಬೆಟ್ ಪ್ರಕಾರ ಶಿಫ್ಟ್ ಮಾಡ್ತಿದ್ವಿ. ಅದಕ್ಕೆ ಈ ರೀತಿ ತರಲೆ ಕೆಲಸ ಮಾಡಿದ್ದಾರೆ. ಟಾಯ್ಲೆಟ್ ಚೇಂಬರ್ನಲ್ಲಿ ಮೊಬೈಲ್ ಇಟ್ಟು ಬಳಕೆ ಮಾಡಿದ್ದಾರೆ. ಈಗಾಗಲೇ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದ್ದು ನಿರ್ಲಕ್ಷ್ಯ ಹಿನ್ನೆಲೆ 3 ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ. ಜೈಲರ್ ವಿರುದ್ಧ ವಿಚಾರಣೆ ಮಾಡಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತಂದ್ರು. ಇವನು ಅಭಿ ಒಬ್ಬ ಇದ್ದಾನೆ, ಅವನು ಇದು ಹೆನ್ನೂರು ಬಂಡೆ ಮರ್ಡರ್ ಕೇಸ್ನಲ್ಲಿ 2.5 ವರ್ಷ ಹಿಂದೆ ಅವನು ವಿಘ್ನೇಶ್ ಯಾರು ಬಹುಶಃ ಇದ್ದಾನೆ. ಆ ಒಂದು ಮರ್ಡರ್ನಲ್ಲಿ ಅವನು, ದರ್ಶನ್ ಮತ್ತೊಬ್ಬ ರಕ್ಷಿತ್ ಇವೆಲ್ಲ ಇದ್ದು. ರಕ್ಷಿತ್ ಈಗ ಅವನು ಹೊರಗಡೆ ಹೋಗಿದ್ದಾನೆ. ಈ ಒಂದು ಅನ್ನ ದರ್ಶನ್ ಅವನು ಕೂಡ ಅಲ್ಲೇ ಇದ್ದಾನೆ.
ಸೊ ದರ್ಶನ್ದು ಆ ದಿವಸ ಅವನ ಕಡೆ ಮೊಬೈಲ್ ಸಿಕ್ಕಿತ್ತು, ಅದಕ್ಕಾಗಿ ಅವನಿಗೆ ಶಿಫ್ಟ್ ಅಲ್ಲಿ ಕ್ವಾರಂಟೈನ್ ಬ್ಯಾರಕ್ಕೆ ಮಾಡಿದ್ದೀವಿ. ಅದೊಂದು ತರಲೆ ಮಾಡಕ್ಕೆ ಒಂದು ಅದು ಏನಿದೆ ಈ ಫೋನ್ ಏನಿದೆ ಮತ್ತೆ ಯಾರು ಜೈಲರ್ ಇದ್ರು ಅವ್ರಿಗೆ ಕೂಡ ಅವ್ರ ಮೇಲೆ ನಾವು ವಿಚಾರಣೆ ಮಾಡ್ತೀವಿ. ಬಿಎಸ್ಟಿಎಲ್ ಮುಕುಂದ ಸುಮಿ ಕಾರ್ಖಾನೆಗಳ ವಿಸ್ತರಣೆಗೆ ವಿರೋಧ ವ್ಯಕ್ತವಾಗಿದೆ. ಕೊಪ್ಪಳ ಬಚಾವು ಆಂದೋಲನ ಸಮಿತಿ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದೆ. ಇದೀಗ ಪ್ರತಿಭಟನೆ 150ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೊಪ್ಪಳದ ಅಶೋಕ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ವಿಸ್ತರಣೆ ಆಗಬಾರದು ಅಂತ ಹೇಳಿದರು. ಕಾರ್ಖಾನೆ ಬಾಧಿತ ಪ್ರದೇಶದಲ್ಲಿ ಆರೋಗ್ಯ ಸಮೀಕ್ಷೆಯಾಗಬೇಕು, ಹೆಚ್ಚುವರಿ ಕಾರ್ಖಾನೆಗಳು ಬೇಡ, ಪರಿಸರ ಹಾನಿ ಉಂಟು ಮಾಡುವ ಕಾರ್ಖಾನೆಗಳನ್ನು ಮುಚ್ಚಬೇಕು ಅನ್ನೋ ಆಗ್ರಹ ಕೇಳಿಬಂತು. ಸಾಪುರಿಕೆರೆ ಜಾನುವಾರುಗಳಿಗೆ ಮುಕ್ತಗೊಳಿಸಿ, 10 ಲಕ್ಷ ಜನರ ಆರೋಗ್ಯ ಕಷ್ಟಗಳನ್ನು ಬಿಡುವುದಿಲ್ಲ. ಕಾರ್ಖಾನೆ ಬಾಧಿತ ಕೊಪ್ಪಳದ ಹಳ್ಳಿಗಳಿಗೆ ಮುಖ್ಯಮಂತ್ರಿಗಳಿಗೆ, ಕಾರ್ಖಾನೆ ಬಾಧಿತ ಹಳ್ಳಿಗಳಿಗೆ ಕೃಷಿ ಸಚಿವರೇ ಭೇಟಿ ಕೊಡಿ. 28 ದಿವಸ ಇದ್ದಿದ್ದು ಕೃಷಿ ಪರಿಸರ ಕಾರ್ಖಾನೆಗಳನ್ನು ಸೀಜ್ ಮಾಡಿ 1.5 ಲಕ್ಷ ಜನರ ಆರೋಗ್ಯ ಕಷ್ಟಗಳನ್ನು ಬಿಡುವುದಿಲ್ಲ. ಅದಕ್ಕೆ ಜಯವಾಗಲಿ. ಆನ್ಲೈನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಕೋಟಿ ವಂಚನೆ ನಡೆದಿದೆ. ಫೇಸ್ಬುಕ್ನಲ್ಲಿ ಬಂದ ಜಾಹೀರಾತು ನಂಬಿದ ವ್ಯಕ್ತಿಯೊಬ್ಬರು ಬರೋಬ್ಬರಿ 1,28 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಶಿವಪುರ ಗ್ರಾಮದ ಕಲ್ಲೇಗೌಡ ಅನ್ನೋರು ಮೋಸ ಹೋಗಿದ್ದಾರೆ. ಫೇಸ್ಬುಕ್ನಲ್ಲಿ ಬಂದಿದ್ದ EFIIERS ಎಂಬಂತಹ ಟ್ರೇಡಿಂಗ್ ಜಾಹೀರಾತು ನಂಬಿದ ಕಲ್ಲೇಗೌಡ ಹಂತವಾಗಿ 1.28 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು. ಯಾವುದೇ ಲಾಭಾಂಶ ನೀಡದ ಹಿನ್ನೆಲೆ ಹಾಕಿದ ಹಣವನ್ನಾದರೂ ವಾಪಸ್ ತಗೊಳ್ಳೋಣ ಅಂತ ಹೋದಾಗ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ವಂಚನೆಗೆ ಒಳಗಾದ ಕಲ್ಲೇಗೌಡ ಈಚೆಗ ಚಿಕ್ಕಮಗಳೂರು CEN ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಜವಳಿ ಸಾಲಿನಲ್ಲಿರುವಂತಹ ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. 6.62 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದೀಮರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಕ್ಯಾಶ್ ಕೌಂಟರ್ನಲ್ಲಿದ್ದ 5.60 ಲಕ್ಷ ರೂಪಾಯಿ ನಗದು ಜೊತೆಗೆ 1 ಲಕ್ಷ ಮೌಲ್ಯದ ಪೂಜಾ ಸಾಮಗ್ರಿಗಳು ಹಾಗೂ ಶಾಪ್ನಲ್ಲಿದ್ದ ಮೊಬೈಲ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಚಾಮರಾಜನಗರದಲ್ಲಿ ಶೆಡ್ ಮೇಲೆ ಕಾಡಾನೆ ದಾಳಿ ಮಾಡಿ ಧ್ವಂಸ ಮಾಡಿದೆ. ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿ ನಡೆಸಿದ್ದು ಕಟಾವು ಮಾಡಿ ಶೆಡ್ನಲ್ಲಿ ಶೇಖರಿಸಿಟ್ಟಿದ್ದ ಟೊಮ್ಯಾಟೊ ಬೆಳೆಯನ್ನ ಕಾಡಾನೆ ನಾಶ ಮಾಡಿದೆ. ಮಂಜುನಾಥ್ ಅನ್ನೋರಿಗೆ ಸೇರಿದ ಜಮೀನಿನಲ್ಲಿನ ಬೆಳೆಯನ್ನ ಕಾಡಾನೆ ನಾಶ ಮಾಡಿದ್ದು ರೈತನಿಗೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ಆನೆಗಳ ಹಾವಳಿ ತಡೆಗಟ್ಟುವಂತೆ ಅರಣ್ಯಾಧಿಕಾರಿಗಳಿಗೆ ಆಗ್ರಹಿಸಿದ್ದು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರ ಹೊರಳಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಗ್ರಾಮದ ಒಳಗಡೆ ಚಿರತೆ ಬರುವ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದ್ದು ಚಿರತೆ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಅಲ್ಲದೆ ಅರಣ್ಯಾಧಿಕಾರಿಗಳಿಗೆ ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯುವಂತೆ ಮನವಿಯನ್ನ ಮಾಡಿಕೊಂಡರು. ಕೋಲಾರ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಜಿಲ್ಲೆಯಲ್ಲಿ 136 ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 1.5 ವರ್ಷದಿಂದ ಬಂದ್ ಆಗಿದೆ. ಕೋಲಾರ ಜಿಲ್ಲೆಯಾದ್ಯಂತ ಒಟ್ಟು 6 ತಾಲೂಕುಗಳಿದ್ದು 1539 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹೊಂದಿದೆ. ಈ ಪೈಕಿ 136 ನೀರಿನ ಘಟಕಗಳು ಕೆಟ್ಟು ನಿಂತಿದ್ದು 1103 ಘಟಕಗಳಿಂದ ಮಾತ್ರ ನೀರು ಬರ್ತಿದೆ. ಇನ್ನು ಕೆಲವು ಕಡೆ ಗುತ್ತಿಗೆದಾರರು ಕರೆಂಟ್ ಬಿಲ್ ಕಟ್ಟಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಆಗಿದೆ ಕೆಟ್ಟೋಗ್ಬಿಟ್ಟು PDO ಅವ್ರಿಗೆ ಹೇಳಿದಿರಿ, AWಗೆ ಹೇಳಿದಿರಿ, ಇಂಜಿನಿಯರಿಗೆ ಹೇಳಿದ್ದೀವಿ, ಕಾಂಟ್ರಾಕ್ಟರ್ಗೆ ಹೇಳಿದ್ದೀವಿ. 5 ತಿಂಗಳಿನಿಂದ ಫ್ಲೋರೈಡ್ ಹಂಗೆ ಇದೆ. ಆ ಕುಡಿಯೋ ನೀರಿಗನ್ನ ನಮ್ಮ ಕೆರೆ ನೀರು ಹೆಂಗಿದೆಯೋ ಹಂಗೆ ಇದೆ. ಗಮನಕ್ಕೆ ತಂದುಕೊಂಡಿಲ್ಲ. ಆದರೆ ಈ ನೀರು ಕುಡಿದಾಗ ನಮ್ಮೂರಿನ ಪ್ರತಿಯೊಬ್ಬರಿಗೂ ಕಾಯಿಲೆ, ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇದೇ ಸರೋಗ್ಬಿಟ್ಟಿದೆ ಎಲ್ಲ ಸಮಸ್ಯೆಗಳು. ಈಗ ನಾವು ಎಷ್ಟನ್ನ ಕೇಳ್ಕೊಳ್ಳೆ, ಈಗ ಬರ್ತೀನಿ ಅಂತವನೇ, ಆಗೋ ಬರ್ತೀನಿ ಅಂತವನೇ. ಆದ್ರಿಗೆ ನಾವೇನು ಹೇಳಿದ್ವಿ ಬೆಳಗ್ಗೆ ನಮ್ಮ ಫಿಲ್ಟ್ರ್ ಇವರಿದ್ದಾರೆ, ವಾಟರ್ ಮ್ಯಾನ್ ಅವರು ಇದ್ರ ಉಸ್ತುವಾರಿ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ವಿ ನೀನು ಅವ್ರಿಗೆ ದುಡ್ಡು ಕೊಡಬೇಡ, ಇನ್ನು ಮ್ಯಾಕ ಅವ್ನು ಕಾಂಟ್ರಾಕ್ಟ್ದಾರನೇ ಬರಲಿ. ನೀರು ಬರ್ತಾ ಇದೆ, ಫ್ಲೋರೈಡ್ ನೀರು ಹಂಗೆ ಇದೆ, ಫ್ಲೋರೈಡ್ ಫಿಲ್ಟ್ರ್ ಆಗ್ತಾ ಇಲ್ಲ. ಅದನ್ನು ಕುಡಿಯೋದಕ್ಕಿಂತ ಪಕ್ಕದಳ್ಳಿನಲ್ಲಿ ಎತ್ಕೊಂಡ್ಬಂದು ಕುಡಿತಾರೆ ಪ್ರತಿಯೊಬ್ಬರು. ಎಲ್ಲ ಹಾಸ್ಪಿಟ್ಲು ಎಲ್ರಿಗೂ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಇದು ಗಂಟ್ಲು ಇದಾಗೋದು, ಕೆಮ್ಮು, ಎಲ್ಲ ಒಂಥರ ಕೈ ಕೀಲುಗಳೆಲ್ಲ ನೋವು, ಈ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದ್ರ ನಾವು ಸರ್ಕಾರ ಗಮನಕ್ಕೆ ತಂತೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ಹೇಳ್ಕೊಳ್ತಾ ಇದ್ದೀವಿ. ನಮಗೆ ನೀರು ಒಂದು ಕ್ಯಾನ್ ತಗೋಬೇಕಂದ್ರೆ 15 ರೂಪಾಯಿ ಕೊಡ್ಬೇಕು ಸರ್. 15-20 ರೂಪಾಯಿ ಕೊಡಬೇಕು. ಇಲ್ಲಿ ಫಿಲ್ಟ್ರ್ ಇದೆ, ಕೆಟ್ಟೋಗಿದೆ, ಅದು ಸರಿ ಮಾಡಿಸ್ಬೇಕಷ್ಟೆ. 2 ಇಯರ್ಸ್ ಆಯ್ತು ಸರ್. ಅದು ಸರಿ ಮಾಡಿದ್ರೆ ನಮಗೆ 15 ರೂಪಾಯಿ ಇಕ್ಕೋಬಾದ್ರು ನಮಗೆ 5 ರೂಪಾಯಿ ಅಲ್ಲೇ ಸಿಗುತ್ತೆ ಅಲ್ವಾ ಸರ್. ಇವಾಗ ಬೇಸಿಗೆ ಕಾಲ, ನೀರು ಜಾಸ್ತಿ ಬೇಕು. ಎಲ್ಲ ಬಡ ಮಕ್ಕಳು 500 ಮನೆ ಇದೆ, 1000 ಜನ ಇರ್ತಾರೆ ಸರ್. ಯಾರು ಹಂಗೆ ಸರಿ ಮಾಡಿಸೋರು ಯಾರೂ ಇಲ್ಲ ಸರ್. ನಮ್ಮ ಇಂದಿರಾನಗರಲ್ಲಿ ಫಿಲ್ಟರ್ ನೀರಿನ ಸೌಲಭ್ಯ ಇಲ್ಲ. 3 ವರ್ಷ ಆಗಿದೆ ಅದು ಕೆಟ್ಟೋಗಿ.
ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಏರಿಯಾಗೆ ಫಿಲ್ಟರ್ ನೀರಿನ ಸೌಲಭ್ಯ ಕೊಡಬೇಕು ಅಂತ. ಸಾವಿರಾರು ಜನ ಇದ್ದಾರೆ, ಇವರೆಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ. ಇವಾಗ ನೀರಿಗೆ ಬೇರೆ ಕಡೆ ತಗೊಂಡು ಕುಡಿಯೋ ಪರಿಸ್ಥಿತಿ ಇದೆ. 1 ಕ್ಯಾನ್ಗೆ ನಾವು 20 ರೂಪಾಯಿ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಾದರೆ 5 ರೂಪಾಯಿ ಸಿಗುತ್ತೆ, ಇಲ್ಲಾದರೆ 20 ರೂಪಾಯಿ ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಅಲ್ಲಿ ನೋಡಿ ಅದನ್ನು ಸ್ವಲ್ಪ ಸರಿಪಡಿಸ್ಬೇಕಂತ ನೀವು ದಯಮಾಡಿ ಸ್ವಲ್ಪ ನಮ್ಮ ಏರಿಯಾಗೆ ಏನಾದರೂ ಒಂದು ಸೌಲಭ್ಯ ಮಾಡಬೇಕಂತ ಕೋರ್ತಾ ಇದ್ದೀವಿ. ನಾವು ಅಲ್ಲೋಗಿ ಹಿಡ್ಕೊಂಡು ಬರ್ತಾ ಇಲ್ಲ, ಊರೊಳಗೆ ಬರ್ತೈತೆ. ಈಗ ನಾವು ಏನು ಮಾಡಬೇಕಂದ್ರೆ 15 ರೂಪಾಯಿ ಕೊಟ್ಟು ಕೊಂಡ್ಕೊತಾ ಇದ್ದೀವಿ. ನಾವು ಇತ್ತು ಫಸ್ಟು ಅದರಲ್ಲೇನೋ ಹಾವು ಸೇರ್ಕೊಂಡೈತೆ ಅಂತೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ರು, ಮತ್ತು ಅದನ್ನು ಸರಿ ಮಾಡಲಿಲ್ಲ. ಊರೊಳಗೇ ಬರ್ತೈತೆ. ಇವಾಗ 3 ಟೆಂಪು ಬರ್ತೈತೆ. ದಿನ ಬರ್ತಾ ಇದ್ದಾರೆ. ನಾವು ಒಂದೊಂದು ಕ್ಯಾನ್ ತಗೊತಾ ಇದ್ದೀವಿ. 15 ರೂಪಾಯಿ ಕೊಡಬೇಕು ನಾವು. ಇನ್ನು ಜಾಸ್ತಿ ಅಂದರೆ ಇನ್ನೇನು ಮಾಡೋದು, ಅಲ್ಲಿ ಕಾಸು ಹೋದರೆ ಹೋಗಲಿ ಅಂತೇಳ್ಬಿಟ್ಟು ನಾವು ಮನೆಗೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವತ್ತು ತಮ್ಮ ಹುಟ್ಟೂರಿಗೆ ಆಗಮಿಸಿದ್ರು. ಹೊಳೆನರಸೀಪುರ ತಾಲೂಕಿನ ಬಸವನಾಯಕನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಎಚ್ಡಿಡಿ ತಮ್ಮ ತಂಗಿಯ ತಿಥಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಎಚ್.ಡಿ. ದೇವೇಗೌಡರ ತಂಗಿ ಜವರಮ್ಮ ಮಾರ್ಚ್ 19ರಂದು ವಿಧಿವಶರಾಗಿದ್ದರು. ಅಂದು ಎಚ್ಡಿಡಿ ದೆಹಲಿಯಲ್ಲಿದ್ದ ಕಾರಣ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಆಗಿರಲಿಲ್ಲ. ಈ ಹಿನ್ನೆಲೆ ಇವತ್ತು ತಿಥಿ ಕಾರ್ಯಕ್ಕೆ ಆಗಮಿಸಿ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಪೂಜೆ ಸಲ್ಲಿಸುವಾಗ ಭಾವುಕರಾದ ದೇವೇಗೌಡರು ಕಣ್ಣೀರು ಹಾಕುತ್ತಲೇ ಪೂಜೆ ಸಲ್ಲಿಸಿದರು. ಡ್ರಾಮಾ ಜೂನಿಯರ್ ಖ್ಯಾತಿಯ ಸೂರಜ್ ಜೊತೆ ರೀಲ್ಸ್ ಮೂಲಕ ಖ್ಯಾತಿ ಪಡೆದ ಅಜ್ಜಿ ನಿಧನರಾಗಿದ್ದಾರೆ. ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ರೀಲ್ಸ್ ಅಜ್ಜಿ ಲಕ್ಷ್ಮೀ ನಾಯಕ್ ವಯೋಸಹಜ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. 93ನೇ ವಯಸ್ಸಿನಲ್ಲೂ ಲಕ್ಷ್ಮೀ ನಾಯಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಂಚಿದ್ದಾರೆ. ರೀಲ್ಸ್ ಮೂಲಕ ರಾಜ್ಯಾದ್ಯಂತ ಖ್ಯಾತಿ ಪಡೆದು ರೀಲ್ಸ್ ಅಜ್ಜಿ ಎಂದೇ ಖ್ಯಾತಿ ಪಡ್ಕೊಂಡಿದ್ರು. ಅಜ್ಜಿ ಲಕ್ಷ್ಮೀ ನಾಯಕ್ ನಿಧನಕ್ಕೆ ಅವರ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ. ತಮಿಳುನಾಡಿನಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಟಿವಿಕೆ ಮುಖ್ಯಸ್ಥ ವಿಜಯ್ 2026 ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಪೆರಂಬೂರು ಹಾಗೂ ತಿರುಚಿ ಪೂರ್ವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದ್ರು. ಅಲ್ಲದೆ ನಾವು ಅಧಿಕಾರಕ್ಕೆ ಬಂದರೆ ತಮಿಳುನಾಡಿನಲ್ಲಿ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ತಿರುಚಿ ಕಿഴക്ക് 25 ಬಡ ರೋಗಿಗಳಿಗೆ ಜೀವದಾನ ನೀಡುವ ಮೂಲಕ ಕಿಮ್ಸ್ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. 2 ದಿನಗಳಿಂದ 25ಕ್ಕೂ ಹೆಚ್ಚು ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ಮಾಡಲಾಗಿದೆ. ಲ್ಯಾಪ್ರೋ 2026 ರಾಷ್ಟ್ರೀಯ ನೇರ ಶಸ್ತ್ರಚಿಕಿತ್ಸೆ ಕಾರ್ಯಾಗಾರದ ಹಿನ್ನೆಲೆ ಬಡ ರೋಗಿಗಳಿಗೆ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಖ್ಯಾತ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸಾ ಪ್ರವರ್ತಕ ಡಾಕ್ಟರ್ ಸಿ ಪಳನಿವೇಲು ಸೇರಿದಂತೆ ದೇಶದ ಪ್ರಖ್ಯಾತ ನುರಿತ 30 ವೈದ್ಯರು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ದಕ್ಷಿಣ ಕಾಶಿ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಾಳೆ ನಡೆಯಲಿದೆ. ಈ ಹಿನ್ನೆಲೆ ಇವತ್ತು ಗರಳಪುರಿ ಉತ್ಸವದ ಕೊನೆಯ ದಿನ ಅಂಗವಾಗಿ ವಾಕಥಾನ್ ಆಯೋಜನೆ ಮಾಡಲಾಗಿದೆ. ನಂಜನಗೂಡು ದೇವಾಲಯದ ಉತ್ಸವ ಸಮಿತಿಯಿಂದ ವಾಕಥಾನ್ ನಡಿಗೆ ಆಯೋಜಿಸಲಾಗಿದ್ದು, ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಈ ನಡಿಗೆಯಲ್ಲಿ ಯೋಗಪಟುಗಳು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ, ಮಹಿಳೆಯರು, ಪುರುಷರು, ರಾಜಕೀಯ ಮುಖಂಡರುಗಳು, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ನಂಜನಗೂಡು ಡಿವಿಎಸ್ಪಿ ಸಾಹೇಬ್ ರಘು ಸರ್ ಅವರಿಗೆ